ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾವಿನಕಾಯಿಂದ ಒಂದು ವಿಶಿಷ್ಟವಾದ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ನಾವು ಮಾವಿನಕಾಯಿಂದ ಬೇರೆ ಬೇರೆ ಥರದ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಚಟ್ನಿ ಈ ಥರದ ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತಿರ್ತೇವಲ್ಲ. ಆದರೆ ಇವತ್ತು ಎಳೆ ಮಾವಿನಕಾಯಿಂದ ಮಾವಿನಕಾಯಿ ಪಚ್ಚಡಿ ಈ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳತ್ತೇನೆ. ಮಾವಿನಕಾಯಿ ಪಚ್ಚಡಿ ಮಾವಿನಕಾಯಿ ಉಪ್ಪಿನಕಾಯಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ ಮತ್ತು ತಿನ್ನಕ್ಕೆ ಭಾಳ ರುಚಿಯಾಗಿರ್ತೈತಿ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು 1 ತಿಂಗಳವರೆಗೂ ನೀವು ಯೂಸ್ ಮಾಡ್ಬೋದು. ಇದು ಎಳೆ ಮಾವಿನಕಾಯಿಂದ ಮಾಡುವಂಥ ಒಂದು ರೆಸಿಪಿ. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ನಾನಿಲ್ಲಿ ಎಳೆ ಮಾವಿನಕಾಯಿ ತೊಗೊಂಡೇನಿ. ನಾನು ಒಂದು 2 ಮಾವಿನಕಾಯಿದ ಪಚ್ಚಡಿನ ಮಾಡಾಕತ್ತೇನೆ ಇವತ್ತು. ಇದನ್ನು ನಾವು ಸಣ್ಣಗೆ ಪೀಸ್ನಾಗ ಕಟ್ ಮಾಡ್ಕೋತೇನೆ. ಈಗ ಮಾವಿನಕಾಯಿ ಎಳೆದಿತ್ತಂದ್ರೆ ಮೇಲಿನ ಸಿಪ್ಪೆ ತೆಗೆಯೋದು ಅವಶ್ಯಕತೆ ಇರೋಂಗಿಲ್ಲ. ಅಕಸ್ಮಾತ್ ಸಿಪ್ಪೆ ಸ್ವಲ್ಪ ದಪ್ಪ ಇತ್ತಂದ್ರೆ ಸಿಪ್ಪೆ ಮೇಲಿನ ತೆಗೆದು ನಾವು ಇದನ್ನು ಪಚ್ಚಡಿ ಮಾಡಬೇಕಾಗ್ತೈತಿ. ನಾನಿಲ್ಲಿ ಎಳೆ ಮಾವಿನಕಾಯಿ 2 ಮಾವಿನಕಾಯಿ ತೊಗೊಂಡೇನಿ. ಈಗ ಇದನ್ನು ಸಣ್ಣಗೆ ಹೋಳ್ನಾಗ ಹೆಚ್ಚಿಟ್ಕೊಂಡೇನಿ. ಈಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ತರಿಯಾಗಿ ಹಾಕೋಬೋದು. ಆದರೆ ಒಂದೊಂದು ಸರಿ ಮಿಕ್ಸಿ ಒಳಗೆ ಭಾಳ ಸಣ್ಣಗೆ ಪೇಸ್ಟ್ ಆಗಿಬಿಡ್ತೈತಲ್ಲ, ನಾನು ಈ ಕುಟ್ಟಾಣಿ ಒಳಗೆ ಸ್ವಲ್ಪ ಹೋಳು ಹಾಕ್ಕೊಂಡು ಸ್ವಲ್ಪ ಆವಳ ಜೋಳ ಕುಟ್ಕೋತೇನೆ. ಈಗ ಭಾಳ ಸಣ್ಣಗೆ ಪೇಸ್ಟ್ ಆಗಬಾರ್ದು, ಸ್ವಲ್ಪ ತರಿಯಾಗಿರ್ಬೇಕು. ತರಿಯಾಗಿದ್ರೇ ಇದು ತಿನ್ನಕ್ಕೆ ಭಾಳ ರುಚಿಯಾಗಿರ್ತೈತಿ. ಈ ರೀತಿ ನಾನು ಇದೇ ರೀತಿ ಇಷ್ಟು ಕುಟ್ಟಿ ಒಂದು ಪಾತ್ರೆಗೆ ಹಾಕಿ ಇಟ್ಕೋತೇನೆ. ಇದೇ ರೀತಿ ಇಷ್ಟು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡೇನೀಗ. ನೆನಪಿರಲಿ, ಸಿಪ್ಪಿ ದಪ್ಪ ಇತ್ತಪ್ಪ ಅಂತಂದ್ರೆ ಸಿಪ್ಪಿ ತೆಗೆದು ಇದನ್ನು ಮಾಡಿರಿ. ಸಿಪ್ಪಿ ಎಳೆದಿತ್ತಂದ್ರೆ ಸಿಪ್ಪೆ ಸಮೇತ ಮಾಡ್ಬೋದು. ಈಗ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಂಥ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಕೆಂಪಗಾಗೋ ಮಟ್ಟ ಹುರ್ಕೋಬೇಕು. 1-2 ನಿಮಿಷ ಲೋ ಫ್ಲೇಮ್ನಾಗ ಹುರಿದು ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೇನೆ. ಹಾಕಿದ ಸಣ್ಣಗೆ ಪೌಡ್ರ್ ಆಗಬೇಕು, ಪೂರ್ತಿ ಸಣ್ಣಗೆ ನೈಸ್ ಪೌಡ್ರ್ ಆಗಬೇಕು. ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡೆ. ಈಗ ನಾನೇನು ಮಾವಿನಕಾಯಿ ಹೋಳು ಜಜ್ಜಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೆಂತ್ಯ ಸಾಸಿವೆ, ಅದನ್ನ 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೇನಿ. ಖಾರ ಮತ್ತು ಉಪ್ಪು ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಿ ಇಟ್ಕೊಂಡು ಈಗ ಇದಕ್ಕೆ ಉಪ್ಪಿನಕಾಯಿ ನಾವು ಎಣ್ಣೆ ಹಾಕ್ತೇವಲ್ಲ, ಹಾಗೆ ಇದಕ್ಕೂ ನಾವು ಎಣ್ಣೆನ ಬಿಸಿ ಮಾಡಿ ಹಾಕೋತೇವೆ. ಒಂದು ಒಗ್ಗರಣೆ ಮಾಡ್ಕೋತೇವೆ. ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೇನೆ. ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ ಚಟಪಟ ಅಂದಮೇಲೆ ಒಂದು 10-15 ಬೆಳ್ಳುಳ್ಳಿನ ಸ್ವಲ್ಪ ಆವಳ ಜೋಳ ಕುಟ್ಟಿ ಹಾಕೊಂಡೇನಿ. ಭಾಳ ಕೆಂಪಗಾಗೋ ಮಟ್ಟ ಏನು ಬೆಳ್ಳುಳ್ಳಿ ಹುರಿಯೋದು ಬೇಡ. ಆಮೇಲೆ ಒಂದು ಸ್ವಲ್ಪ ಒಗ್ಗರಣೆಗೆ ಹಿಂಗು, 1 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಸ್ಟವ್ ಆಫ್ ಮಾಡಿಬಿಡಬೇಕು. ಬೆಳ್ಳುಳ್ಳಿ ಭಾಳ ಕೆಂಪಗೆ ಮಾಡಬಾರ್ದು. ಇದನ್ನು ತೆಗೆದು ಸೈಡಿಗೆ ಇಟ್ಕೊಂಡು ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಮಾವಿನಕಾಯಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೇವೆ, ಅದನ್ನು ಈ ಒಗ್ಗರಣೆ ಒಳಗೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಇದಕ್ಕೆ ಬೆಲ್ಲನೂ ಬೇಕಂದ್ರೆ ಹಾಕೋಬೋದು, ಆದರೆ ಬೆಲ್ಲ ಹಾಕೋದ್ರಿಂದ ಭಾಳ ಜಲ್ದಿ ಕೆಡ್ತೈತಿ. ಇದಿಲ್ಲ ಫ್ರಿಜ್ನಾಗ ಇಟ್ಕೊಂಡು ಯೂಸ್ ಮಾಡಬೇಕಾಗ್ತೈತಿ. ಆದರೆ ಎಳೆ ಮಾವಿನಕಾಯಿ ಹಾಕಿರೋದ್ರಿಂದ ಭಾಳ ಹುಳಿ ಇರೋದಿಲ್ಲ, ಸೊ ಬೆಲ್ಲದ ಅವಶ್ಯಕತೆ ಏನು ಬರೋಂಗಿಲ್ಲ. ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡಿ ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಈ ರೀತಿ ಒಂದು ಗ್ಲಾಸಿನ ಜಾರ್ನಾಗ ಹಾಕಿ ಇಟ್ಕೊಂಡು ನಾವು 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ತಿನ್ನಕ್ಕೆ ಭಾಳ ರುಚಿ ಇರ್ತೈತಿ. ಮೊಸರನ್ನ ಇಲ್ಲ ಬಿಸಿ ಅನ್ನ ತುಪ್ಪದ ಜೊತೆ ಈ ಉಪ್ಪಿನಕಾಯಿನ ತಿಂದ್ರೆ ಭಾಳ ಮಸ್ತ್ ರುಚಿ ಇರ್ತೈತಿ. ಸೊ ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡ್ರಿ. ಥ್ಯಾಂಕ್ ಯು.